ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಮಾರುತಿ ಓಮ್ನಿ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡೋಕ್ಕಿಂತ ವಾಟ್ಸಪ್ ಮಾಡಿದ್ರಿ. ಹೌದು ಹೌದು, ಫೋನ್ ಮಾಡ್ತೀನಿ, ರಿಸೀವ್ ಮಾಡಲಿಲ್ಲ. ಫೋನ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟಿದೆ ಸರ್, ಯಾವುದೋ ವಿಡಿಯೋಗಳು ಮಾಡೋದಿತ್ತು, ಹೌದಾ? ಹೊರಗಡೆ ಹೋಗ್ಬಿಟ್ಟಿದೆ ಸರ್, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹಾಂ. ಮತ್ತೆ ಗಾಡಿ ಯಾವ ಮಾಡಲ್ ಸರ್ ಇದು? ಓಮ್ನಿ 2003 ಸರ್. ಗಾಡಿ ಎಷ್ಟು ಓಡಿದೆ? ಗಾಡಿ ಒಂದು 60 ಚಿಲ್ಲರೆ ಓಡಿದೆ. 60,000 ಓಡಿದೆಯಾ? ಹ್ಞೂ ಸರ್, ಓನರ್ ಎಷ್ಟಾಗಿದೆ? 4 4ನೇ ಓನರಲ್ಲಿ ಇದೆ ಇವಾಗ ಪ್ರೆಸೆಂಟ್ಲಿ. 4 ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು? ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಏಪ್ರಿಲ್ ಕಟ್ಟಿ ರನ್ನಿಂಗ್ ಇದೆ. ಹಾಂ. FCI 28ರವರೆಗೆ ಇದೆ. ಓಕೆ, ಹಂಗಾರೆ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ FCI ಎಲ್ಲ ಇದೆ. ಓಕೆ ಸರ್, ಟ್ರಾನ್ಸ್ಫರ್ ನೀವು ಗಾಡಿ ಒಂದು 60 ಖರ್ಚು ಮಾಡಿ ಕೆಲಸ ಮಾಡ್ತಿದ್ದೀನಿ ಆಲ್ರೆಡಿ, ಆಯ್ತಾ? ಹೌದಾ? 1,60,000 ಸೀಟ್ ಕವರ್ ಹೊಸದು, ಹಾಂ. ಮತ್ತೆ ಇನ್ನು ಪೇಂಟಿಂಗ್ ಮಾಡ್ತಿದ್ದೀನಿ, ಮತ್ತೆ ಶೇಪ್ ಎಲ್ಲ ನ್ಯೂ ಮಾಡಲ್ ಹಾಕಿರ್ತಿದ್ದೀನಿ. ಹೌದಾ? 2018 ಎಲ್ಲ ಬರುತ್ತಲ್ಲ ಆ ಮಾಡಲ್ ಮಾಡ್ತಿದ್ದೀನಿ. ಓಕೆ, ಎಷ್ಟು ಸೀಟರ್ ಗಾಡಿ ಸರ್ ಇದು? ಈಗ 5 ಸೀಟರ್ ಆ್ಯಕ್ಚುಲಿ ಅದು. ಹಿಂದೆ ಬೇಬಿ ಸೀಟ್ ಇದೆ. ಹಿಂದೆ ಬೇಬಿ ಸೀಟ್ 2 ಇದೆಯಾ? ಎರಡಿದೆ ಬ್ಯಾಕಲ್ಲಿ ಇದೆ 2. ಓಕೆ, ಗಾಡಿ ಸೀಟ್ ಕವರ್ ಹಾಕ್ಸಿದ್ದೀನಿ. ಹೇಳಿ. ಸೆಂಟ್ರಲ್ ಲಾಕ್ ಇದೆ. ಓಕೆ ಸರ್, ಸೆಂಟ್ರಲ್ ಲಾಕ್ ಮಾಡಿಸಿದ್ದೀರಾ? ಮತ್ತೆ ಸೆಂಟ್ರಲ್ ಲಾಕ್ ಇದೆ, ಮತ್ತೆ ಇನ್ನು 4 ಟೈರ್ ಹೊಸದೆ. ಮ್ಯೂಸಿಕ್ ಸಿಸ್ಟಮು? ಏನು ಹೇಳಿ? ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಇದೆ ಮ್ಯೂಸಿಕ್ ಸಿಸ್ಟಮ್, ಸ್ಪೀಕರ್, ಟ್ವಿಟರ್ ಎಲ್ಲ ಇದೆ. ಓಕೆ ಸರ್, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೊಡ್ತೀರಾ ಸರ್? ಬ್ಯಾಕ್ ಅಪಲ್ಸ್ ಮಾಡ್ತಿದ್ದೀನಿ. ಹಾಂ. ರೂಪಿಂಗ್, ಮತ್ತೆ ಸೈಡ್ ಡೋರ್ ಪ್ಯಾಡು, ಮತ್ತೆ ಡೋರ್ ಬೀಡಿಂಗು, ಗ್ಲಾಸ್ ಬೀಡಿಂಗು ಎಲ್ಲ ಹೊಸದೇ, ಆಲ್ರೆಡಿ ಎಲ್ಲ. ಮತ್ತೆ ಇನ್ನು ಎಲ್ಲ ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಒಂದು ಎಲ್ಲ ರನ್ನಿಂಗ್ ಅಲ್ಲಿ ಚೆನ್ನಾಗಿದೆ. ಈ ಎಕ್ಸ್ಟ್ರಾ ಫಿಟ್ಟಿಂಗಿಗೆ 1.5 ಲಕ್ಷ ಖರ್ಚು ಮಾಡಿದ್ದೀರಾ? ಎಕ್ಸ್ಟ್ರಾ ಅಂದರೆ ಪೈಂಟಿಂಗು, ಮತ್ತೆ 4 ವೀಲು ಡಿಸ್ಕು ಚೇಂಜ್ ಮಾಡಿ, ಬ್ರೇಕ್ನ ಈ ಮೊದಲು ಪ್ಯಾಡ್ ಲೈನರ್ ಬರ್ತಿತ್ತಲ್ಲ ಬ್ರೇಕು, ಹಾಂ, ಅದನ್ನು ತೆಗೆಸ್ಬಿಟ್ಟು ನಾವೀಗ ಡಿಸ್ಕ್ ಬ್ರೇಕ್ ಮಾಡ್ತಿರೋದು. ಡಿಸ್ಕ್ ಬ್ರೇಕ್ ಮಾಡಿಸಿದ್ದೀರಾ? ಡಿಸ್ಕ್ ಮಾಡ್ತಿದ್ದೀನಿ, ಮತ್ತೆ ಶಾಕ್ ಅಬ್ಸರು, ಮತ್ತೆ ಇನ್ನು ಲೋವರ್ ಆರ್ಮು ಅದು ಇದೆಲ್ಲ ಹೊಸದಾಗ್ತಿದ್ದೀನಿ. ಓಕೆ ಸರ್, ಆಯಿತು. ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ನಾನು ಇದು ಕೊಡ್ತೀನಿ, ಅವರು ಇದು ಮಾಡಿಸ್ಕೊಳ್ಳಿ. CC ಎತ್ಕೊಡ್ತೀರಾ? ಹಾಂ, CC ತಗೊಡ್ತೀನಿ. ಓಕೆ, ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಫೈನ್ಗಳು? ಏನಿಲ್ಲ, ಹಂಗಿದ್ರೆ ನಾನು ಇದು ಮಾಡಿ ಕೊಡ್ತೀನಿ, ಅದರಲ್ಲಿ ಯಾವುದು ಬೆಂಡಿಂಗ್. ಓಕೆ ಸರ್, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರು 80% ಇದೆ ಸರ್. ಗಾಡಿ ಟಚ್ ಆಗಿರೋದು, ಆಕ್ಸಿಡೆಂಟು, ಸ್ಕ್ರಾಚಸ್ ಈ ಥರ ಏನಿಲ್ಲ, ಏನಾಗಿಲ್ಲ, ಟಚ್ ಗಿಚ್ ಏನಾಗಿಲ್ಲ. ಓಕೆ ಸರ್, ಆಯ್ತು. ಗಾಡಿಗೆ ಮ್ಯಾಗ್ವಿಲ್ ಏನಾದ್ರು ಹಾಕ್ಸಿದ್ದೀರಾ? ಮ್ಯಾಗಿಲ್ಲ. ಮಾಮೂಲು ಈ ಹೊಸ ಲೈಟೆಸ್ಟ್ ಡಿಸ್ಕ್ ಬರುತ್ತಲ್ಲ ಅದು ಹಾಕ್ಸಿದ್ರು. ಮೊದಲು ಹಳೆ ಇದಿತ್ತಲ್ಲ ಅದನ್ನು ತೆಗೆಸಿ 5 ಹೊಸ ಡಿಸ್ಕ್ ಹಾಕ್ಸಿರೋದು. ಓಕೆ ಸರ್, ಆಯ್ತು. ಇದು ಫ್ಯೂಲು ಪೆಟ್ರೋಲ್ ಜೊತೆ CNG LPG ಏನಾದರೂ ಇದೆಯಾ ಸರ್? ಪೆಟ್ರೋಲ್ ಇಲ್ಲ, ಪ್ಯೂರ್ ಪೆಟ್ರೋಲು. ಪ್ಯೂರ್ ಪೆಟ್ರೋಲಾ? ಪ್ಯೂರ್ ಪೆಟ್ರೋಲು. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಅಂದಾಜು? ಮೈಲೇಜ್ 14-15 ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 14-15 ಕೊಡುತ್ತೆ ಅಷ್ಟೇ ಸರ್. ಈ ಗಾಡಿಗೆ ಓನರ್ ನೀವೇನಾ? ನಾನೇ. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ ಬರ್ಬೇಕು ಅಂದ್ರೆ? ಗಾಡಿ ಲೊಕೇಶನ್ ಮಡಿಕೇರಿಯಿಂದ ನಾಪಕ್ಲು ಅಂತ ಬರುತ್ತೆ. ಮಡಿಕೇರಿ ಹತ್ರ ನಾಕೊಪ್ಲು ಅಂತನಾ? ನಾಪಕ್ಲು ಒಂದು 22 ಕಿಲೋಮೀಟರ್. ನಾಪಕ್ಲು 22 ಕಿಲೋಮೀಟರ್. ಈಗ ಮೊನ್ನೆ ನೋಡಿ ಸ್ವಿಫ್ಟ್ ಡಿಸೈರ್ ಸೇಲ್ ಮಾಡಿಸ್ಕೊಟ್ರಿ. ಸ್ವಿಫ್ಟ್ ಡಿಸೈರ್ ಒಂದಿದೆಯಾ? ಅಲ್ಲ, ಸೇಲ್ ಮಾಡಿ ಕೊಟ್ರಲ್ಲ ಮೊನ್ನೆ, ಒಂದು ಸೇಲ್ ಆಯ್ತಲ್ಲ ಅದು. ಹಾಂ, ಹೌದು. ಅವ್ರನ್ನ ನೀವು ಸರ್, ನಾನು DP ನೋಡಿ ಇದು ಮಾಡಿದೆ ಅದನ್ನ. ಕರೆಕ್ಟ್. ನೀ DP ನೋಡಿ ಆಲ್ರೆಡಿ ನನ್ಗೆ ಯಾವುದೋ ಒಂದು ಫೋಟೋಸ್ ಏನೋ ಕಳಿಸ್ದಂಗಿತ್ತು ಇವರು ಅಂತ ಅನ್ಕೊಂಡೆ ನಾನು. ಓಕೆ, ನೀವು ನಮ್ಮ ವಿಡಿಯೋ ಥ್ರೂನೇನಾ ಸೇಲ್ ಆಗಿದ್ದದು? ಹೌದು, ನಿಮ್ಮ ವಿಡಿಯೋ ಥ್ರೂ. ಇದು ಸ್ವಿಫ್ಟ್ ನಂಬರ್ ತೆಗೀರಿ ಅಂತ ವಾಟ್ಸಪ್ ಮಾಡಿದ್ರಲ್ಲ ನೀವು? ಹೌದು. ಸರ್, ಮೊಬೈಲ್ ನಂಬರ್ ತೆಗೀರಿ, ಗಾಡಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ. ಹೌದು. ಓಕೆ ಸರ್, ಆಯ್ತು. ಸೇಲ್ ಆಯ್ತಾ? ಸೇಲ್ ಆಗಿದೆ. ಓಕೆ, ಯಾರು ಸರ್ ತಗೊಂಡೋಗಿದ್ದು ಬಂದು? ಅದೇ ಹುಬ್ಳಿ ಸೈಡೇನಾ? ಓಕೆ, ನಿಮ್ಮ ರೇಟಿಗೆಲ್ಲ ಬಂತು ಸರ್, ಪರವಾಗಿಲ್ವಾ? ಪರವಾಗಿಲ್ಲ. ಬಂದು ಅವರು ಖುಷಿ ಆಯ್ತು, ತಗೊಂಡೋದ್ರು. ಓಕೆ ಸರ್, ಆಯ್ತು. ನಿಮ್ಗೆ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ಸರ್, ಈಗ ಹಂಗೆ ಇದ್ರದ್ದು ಫೈನಲ್ ಆಗಿ ರೇಟ್ ಬರಲಿಲ್ಲ. ಇದು ಓಮ್ನಿದು ಗಾಡಿ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಪ್ರೈಸ್?
ನಾನು 160 ಕೊಟ್ಟು ಮಾಡ್ತಿದ್ದೀನಿ. 1,60,000. 60,000. ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ? ಹಾಂ, ನೆಗೆಸಿಬಲ್ ಮಾಡೋಣ. ಹೌದಾ? ಮಾಡೋಣ. ಸರಿ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಂ, ಸರಿ ಸರಿ ಯಾರೋ ನಿನ್ನ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು ಕೊಡಿ ಸರ್, ಎಷ್ಟಾಗುತ್ತೋ ಅಷ್ಟು. ಸರಿ ಸರಿ, ಖಂಡಿತ ಖಂಡಿತ ಓಕೆ ಖಂಡಿತ. ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.